ಹಲೋ ಗಾಯ್ಸ್, ನಾನು ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ವ್ಲಾಗ್ ಕಂಟೆಂಟೇ ಚೂಸ್ ಮಾಡಿರುವಂಥದ್ದು ನಾರ್ಮಲ್ ಆಗಿರುವಂಥ ಕಂಟೆಂಟ್, ಅಂದರೆ ಮಕ್ಕಳಿಗೆ ತುಂಬ ಉಪಯೋಗಕಾರಿಯಾದಂತಹ ಕಂಟೆಂಟ್ ಇದು. ಎಲ್ರಿಗೂ ಗೊತ್ತಿದೆ, ಮಕ್ಕಳಲ್ಲಿ ಹೆಚ್ಚಾಗಿ ಕಫದ ಸಮಸ್ಯೆ ಹೆಚ್ಚಾಗಿ ಬರುವಂಥದ್ದು. ಸೊ ಕಫದ ಸಮಸ್ಯೆಯನ್ನು ನಿಯಂತ್ರಿಸಲಿಕ್ಕೆ ನಮಗೆ ಮೇಯ್ನಾಗಿ ಇರುವಂತಹ ಒಂದು ಉಪಾಯ ಅಂತ ಹೇಳಿದರೆ, ನಮ್ಮ ತುಳುನಾಡಿನಲ್ಲಿ ಜಾಸ್ತಿಯಾಗಿ ನಾವು ಇದನ್ನು ಯೂಸ್ ಮಾಡ್ತೇವೆ. ಇದನ್ನು ಕೊಡುವಂಥ ದಿನ ಮಂಗಳವಾರ ಮತ್ತು ಶುಕ್ರವಾರ, ಅಂದರೆ 3 ವಯಸ್ಸಿನ ತನಕ ಅರ್ಧ ಮಾತ್ರೆ, ಅದರ ನಂತರ ಬೇಕಾದರೆ ಇಡೀ ಮಾತ್ರೆ. ಅದು ನಿಮ್ಮ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಕೇಳಿದರೆ ಅಲ್ಲಿ ಅವರು ನಿಮಗೆ ಸಜೆಷನ್ ಮಾಡಿದ್ದಾರೆ, ನಾವು ಕೊಡ್ಬೋದು ಮಕ್ಕಳಿಗೆ. ಕೊಡುವಂಥ ರೀತಿ ಅಂದರೆ ತುಳಸಿ ಎಲೆ ಆಗಿರ್ಬೋದು, ವಿಳ್ಯದೆಲೆ ಆಗಿರ್ಬೋದು, ಅಥವಾ ಸಾಂಬ್ರಾಣಿ ಎಲೆ ಆಗಿರ್ಬೋದು, ನೀರುಳ್ಳಿ ರಸ ಯಾವುದರಲ್ಲಿ ಕೂಡ ಕೊಡಬಹುದು. ನೀರುಳ್ಳಿ ರಸದಲ್ಲಿ ಕೊಡುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಾಗ್ತದೆ. ಮಕ್ಕಳಿಗೆ ವಾಂತಿಯ ಮುಖಾಂತರ ಕಫ ಹೋಗ್ಬೋದು, ಅಥವಾ ಮೋಷನ್ ಮುಖಾಂತರ ಕೂಡ ಹೋಗ್ಬೋದು. ಸೊ ಇವತ್ತು ನಾನು ನನ್ನ ಮಗುವಿಗೆ ಕೊಡ್ತಾ ಇರುವಂಥದ್ದು ಸಾಂಬ್ರಾಣಿ ಎಲೆಯಲ್ಲಿ. ಹೈಯೆಸ್ಟಾಗಿ ಕೊಡುವಂಥದ್ದು ಮಂಗಳವಾರ, ಶುಕ್ರವಾರ ಮತ್ತು ಒಂದು ಅಮಾವಾಸ್ಯೆಯ ಮುಂಚಿನ ದಿನ ಕೊಡಬೇಕು. ಅಂದರೆ ಇದರಲ್ಲಿ ಕಫದ ಸಮಸ್ಯೆ ಮಾತ್ರವಲ್ಲದೆ ಮಕ್ಕಳ ಹಠಮಾರಿತನವು ಕೂಡ ಕಡಿಮೆ ಆಗ್ತದೆ. ತುಳುನಾಡಿನಲ್ಲಿ ಅಂದರೆ ಮುಂಚಿನಿಂದಲೂ ಕೂಡ ಮಕ್ಕಳಿಗೆ ಕೊಡ್ತಾ ಬಂದಿರುವಂತಹ ಮಾತ್ರೆ ಇದು. ಟ್ರೈ ಮಾಡಿ ನೋಡಿ ಮಕ್ಕಳಿಗೆ. ಆಯುರ್ವೇದಿಕ್ ಶಾಪಲ್ಲಿ ಸಜೆಷನ್ ಕೇಳಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ಖಂಡಿತವಾಗಿ ಉಪಯೋಗ ಆಗ್ತದೆ. ನಮ್ಮ ಮನೆಯಲ್ಲಿ ದೊಡ್ಡ ಡ್ರಾಮನೇ ಆಗ್ತದೆ ಇದನ್ನು ಕೊಡುವಂತಹ ಟೈಮಲ್ಲಿ. ಸೊ ನೀವು ವಿಡಿಯೋದಲ್ಲಿ ಇವಾಗ ನೋಡಿರ್ಬೋದು, ತುಂಬ ಡ್ರಾಮಾ ನಡೀತಾ ಇದೆ. ಅಂದರೆ ನನ್ನ ಮಗ ಅಷ್ಟು ಹಠ ಮಾರಿ ಇದನ್ನು ಕುಡಿಲಿಕ್ಕೆ. ಸೊ ಟ್ರೈ ಮಾಡಿ. ಏನಾದರೂ ಇದಕ್ಕಿಂತ ಹೆಚ್ಚು ಇನ್ಫಾರ್ಮೇಷನ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಇನ್ಫಾರ್ಮೇಷನ್ ಕೊಡ್ತೇನೆ. ಸ್ಮಾಲ್ ವಿಡಿಯೋ ಮಾಡಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್.